ನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಶರಾವತಿ ಹಿನ್ನೀರು ಭಾಗದವರಿಗೆ ನಿರಂತರ ವಿದ್ಯುತ್ ನೀಡಲು ಮೆಸ್ಕಾಂಗೆ ತಾಕೀತು ಮಾಡಿದ ಶಾಸಕರು. ಓಸಿ ಮಟ್ಕಾ ದಂಧೆ ನಡೆಸುವವರನ್ನು ತಾಲೂಕಿನಿಂದ ಓಡಿಸಿ ಎಂದ ಬೇಳೂರು. ಜುಲೈ 10ರಂದು ಸಾಗರ ರೋಟರಿ ಸಂಸ್ಥೆಗೆ ನೂತನ ಪದಾಧಿಕಾರಿಗಳ ಪದಗ್ರಹಣ. ರೋಟರಿ ಚಟುವಟಿಕೆ ಕುರಿತು ಡಾಕ್ಟರ್ ನಿರಂಜನ ಹೊಸಬಾಳೆ, ಇನ್ನರ್ವೇಲ್ ಚಟುವಟಿಕೆ ಕುರಿತು ಮಾಹಿತಿ ನೀಡಿದ ಪ್ರವೀಣ್ ವೆಂಕಟರಾವ್. ಸಾಗರದ ನಾಟ್ಯ ತರಂಗ ಸಂಸ್ಥೆಯಲ್ಲಿ ಜುಲೈ 15ರಿಂದ ಭರತನಾಟ್ಯ ಕುರಿತು 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಮತ್ತು 1 ವರ್ಷದ ಡಿಪ್ಲೊಮಾ ಪ್ರಾರಂಭ. ಸೀಮಿತ ಸಂಖ್ಯೆಯ ಪ್ರವೇಶಾತಿ ಇದ್ದು ಆಸಕ್ತರು ತರಗತಿ ಪ್ರವೇಶ ಪಡೆಯಲು ವಿದ್ವಾನ್ ಜಿಬಿ ಜನಾರ್ದನ್ ಮನವಿ. ಚಿನ್ನ ಬೆಳ್ಳಿ ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರಕ್ಕೆ ಮಹಾಬಲೇಶ್ವರ್ ಶೇಟ್ ಮತ್ತು ವಸಂತ್ ಶೇಟ್ ಕೃತಜ್ಞತೆ. ಈಗ ಸುದ್ದಿಯ ವಿವರ. ಶರಾವತಿ ಹಿನ್ನೀರು ಪ್ರದೇಶದ ಜನರು ಕತ್ತಲಿನಲ್ಲಿ ಇರಬಾರದು. ನಾಡಿಗೆ ಬೆಳಕು ನೀಡಲು ತಮ್ಮ ಸರ್ವಸ್ವವನ್ನು ಕಳೆದುಕೊಂಡ ಹಿನ್ನೀರಿನ ಜನರಿಗೆ ದಿನದ 24 ಗಂಟೆ ವಿದ್ಯುತ್ ಕೊಡುವುದು ನಮ್ಮ ಕರ್ತವ್ಯ. ಮೆಸ್ಕಾಂ ಅಧಿಕಾರಿಗಳು ತುಮರಿ ಸೇರಿದಂತೆ ಶರಾವತಿ ಹಿನ್ನೀರು ಪ್ರದೇಶದ ಬಗ್ಗೆ ಹೆಚ್ಚು ಗಮನ ಹರಿಸಿ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಮೆಸ್ಕಾಂ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಕರೆಯಲಾಗಿದ್ದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಮುಳುಗಡೆ ಮಾಡಿ ನಮ್ಮ ರಾಜ್ಯಕ್ಕೆ ಕರೆಂಟ್ ಕೊಟ್ಟಂತವ್ರು ಅವರು, ರಾಜ್ಯಕ್ಕೆ ನಮಗೆ ಬೆಳಕು ಕೊಟ್ಟವ್ರು ಅವ್ರಿ, ಅವ್ರಿಗೆ ಕರೆಂಟ್ ಕೊಡ್ಬೇಕು. ನೀವು ಅವ್ರ ಕತ್ತಲ್ಲಿ ಕೂರ್ಸೋದಲ್ಲ. ಅವ್ರಿಲ್ಲ ಅಂದ್ರೆ ನಮ್ಗೆ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಇರ್ತಿದ್ವಿ ಇಲ್ಲಿ. ಅದಕ್ಕೆ ಹೇಳಿದ್ದು, ಹಿಂದೆ 1 ತಿಂಗಳ 2 ತಿಂಗಳ ಕರೆಂಟ್ ಇರ್ತಿಲ್ಲ. ನಾನು ಹಿಂದೆ ಸ್ಟಾರ್ಟಿಂಗ್ ಬಂದಾಗ ಆಮೇಲೆ ಅದು ಇದಕ್ಕೆ ಇದು ಮಾಡಿಸ್ ಪೈಪ್ ಲೈನ್ ಎಲ್ಲ ಮಾಡಿದ್ಮೇಲೆ ಪಾಪ ಅವ್ರು ನಿಟ್ಟೇಶ್ವರ ಬಿಟ್ಟಿದ್ದಾರೆ. ಈಗ ನಾನು ಹೇಳೋದಷ್ಟೇ, ಅವರಿಗೂ ಅಷ್ಟೇ, 24 ಗಂಟೆಯಲ್ಲಿ ಟಿಸಿ ಹಾಕ್ಬೇಕು. ಕರೆಂಟ್ ಏನಾದ್ರು ಕಂಬಗಳು ಮೋಹನ್ ಬಿದ್ದೋದ್ರೆ ನೀವೆಲ್ಲರೂ ಕೂತು ಚರ್ಚೆ ಮಾಡಿ ತಕ್ಷಣ ಕಂಬ ಹಾಕೊಡ್ಬೇಕು, ಡಿಲೇ ಮಾಡಬಾರ್ದು. ಕೆಲವರೆಲ್ಲ ಸಮಸ್ಯೆ ಆಗ್ಬಾರ್ದು. ನಮ್ಗೆ ಯಾವ್ಯಾವ್ದು ಗೊತ್ತಾ, ಒಂದು ಡಾಕ್ಟರ್ದು ಹೆಲ್ತ್, ನಿಮ್ದೊಂದು ಮೇನ್ ಕೃಷಿ. ಇವು ಬಹಳ ಪ್ರಮುಖ. ನಮಗೆ ಜನರಿಗೆ ಮುಟ್ಟಬೇಕು, ಜನರಿಗೆ ತರಬೇಕು. 4ನೇದು ನಮ್ಮ ಪೊಲೀಸ್ ಇಲಾಖೆ ಅಲ್ವಾ. ಇಷ್ಟು ಬಹಳ ಜನರಿಗೆ ಮುಟ್ಟುವಂತ ಇಲಾಖೆಗಳು. ಇವು ಸರಿ ಇರಬೇಕು. ನಿಮಗೆ ಕೊಟ್ಟಂತ ಅಧಿಕಾರ ನೀವು ಮಾಡ್ಬೇಕು. ನಾವು ಬೇರೆಯವ್ರಿಗೆ ಹೇಳಕ್ ಹೋಗೋದಲ್ಲ. ನಾನು ಆ ಜೈಗೆಲ್ಲ ಹೇಳಕ್ ಹೋಗಲ್ಲ. ನಂತರ ನಮಗೆ ಕರೆಂಟ್ ಕೊಟ್ಟಾರೆ. ನಾವು ಇವತ್ತು ಏನಾದ್ರು ಈ ಕರೆಂಟ್ ಅಲ್ಲಿ ಕೂತಿದೀವಿ ಅಂದ್ರೆ, ಇವತ್ತು ಬೆಳಕು ಕಾಣ್ತಾ ಇದೀವಿ ಅಂದ್ರೆ ಆ ಜನ ಏನಪ್ಪ, ಅವ್ರಿಗೆ ನೀವು ಸ್ಪಂದನೆ ಮಾಡಿ. ಏನಪ್ಪ, ಅವ್ರಿಗೆ ಸ್ಪಂದನೆ ಮಾಡಿ, ಅವ್ರಿಗೆ ಕರೆಂಟ್ ಕೊಡಿ. ಅವ್ರು ಹಕ್ತಾರ್ರಿ, ಈ ಡ್ಯಾಮಿಗೆ ಅವ್ರು ಹಕ್ತಾರ, ಕರೆಂಟಿಗೆ ಹಕ್ತಾರ. ಅವರು ಅವ್ರಿಗೆ ಕೊಡ್ಬೇಕು. ಮುಳುಗಡೆ ಆಗಿ ಇವತ್ತು ಪಾಪ ಇದ್ದವರು ಅವ್ರಿಗೆ ಹತ್ತು ಕೊಟ್ರೆ ಖುಷಿ ಆಗ್ತಾರೆ. ಬೆಳಕು ಅದೊಂದೇ ಬಂದು ಮುಖ್ಯೇನು ಕಾಣಲ್ಲ. ಅವ್ರು ಬೆಳಕು ಬೇಕು ಅವರಿಗೆ. ರಸ್ತೆಗಳು ನಾವು ಕೊಡ್ತೀವಿ ಅಲ್ವಾ. ನೀವು ಅದು ಮಾಡ್ಬೇಕದು. ನನಗೆ ತೊಂದರೆ ಆಗದ ರೀತಿ ನೋಡ್ಕೊಂಡು ಕೆಲಸ ಆಗ್ಬೇಕು. ವೆಂಕಟೇಶ್ವರ ಕರ್ಸ್ಬೇಕಾಯ್ತು. ಯಾಕೆ ಕರ್ಸಿಲ್ಲ? ರಮೇಶ್ ಯಾಕೆ ಕೆಲಸ ಮಾಡಿಕೊಡ್ಬೇಕು ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ನಾವು ಈ ವರ್ಷ, ನೆಕ್ಸ್ಟ್ ಇಯರ್ ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಕಳಿಸ್ಬಿಡ್ತೀವಿ ಅಷ್ಟೇ. ಏನ್ರಿ, ಸಾಗರ ತಾಲೂಕಲ್ಲೂ ಸಹ ಈಗಾಗಲೇ ಒಂದು ಸುತ್ತು ಆಗಿ ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೆ ನಾವು ಬಹಳ ಎಚ್ಚರಿಕೆ ತಗೊಳ್ಬೇಕು ಅನ್ನೋದು ನಾವೆಲ್ಲ ಅಧಿಕಾರಿಗಳ ಕರೆದು ಹೇಳಿದ್ದೀನಿ. ಮೆಡಿಸಿನ್ ಕೊರತೆ ಆಗ್ಬಾರ್ದು, ಆಮೇಲೆ ರೋಗಿಗಳಿಗೆ ಯಾವುದೇ ಸಮಸ್ಯೆ ಇದ್ರೂ ಸಹ ಆಗ್ಬಾರ್ದು, ಮತ್ತೆಲ್ಲಾ ರೀತಿಯ ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದಾಗಿದೆ. ನಮ್ಮ ಸಮಸ್ಯೆ ಏನಂದ್ರೆ, ನಮಗೆ ಹೊರಗಡೆ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ತಾಲೂಕು 50% ಆದ್ರೆ ಬೇರೆ ತಾಲೂಕಲ್ಲಿ 50% ಆಗಿದ್ದಾರೆ. ಅದು ಶಿಕಾರಿಪುರ, ಸ್ವರ್ಬ ಮತ್ತು ಸಿದ್ದಾಪುರದಿಂದ ಬರ್ತಾ ಇದ್ದಾರೆ. ಅದರಿಂದ ನಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಬೆಡ್ ಇಲ್ಲ. ಈ ನೆಲದಲ್ಲಿ ಚಾಪೆ ಇದರಲ್ಲಿ ಬೆಡ್ ಹಾಕಿ ಕೊಡ್ತಾ ಇದೀವಿ, ಕಾಟ್ ಇಲ್ದೇವೆ. ಅದು ಸಾಕಾಗ್ದೇನೆ ಮೊನ್ನೆ ನಮ್ಮ ಇದ್ರು ಆಪರೇಷನ್ ಇದಕ್ಕೆ ಏನದು OT ವಾರ್ಡಲ್ಲಿ ಹಾಕ್ಸಿದೀವಿ. ಆಪರೇಷನ್ ಮಾಡ್ಲಿಲ್ಲ ಒಂದು 4-5 ದಿವಸ, ಯಾಕಂದ್ರೆ ಸಮಸ್ಯೆ ಜಾಸ್ತಿ ಆಗಿದ್ರಿಂದ. ಈಗ ಅದನ್ನು ತಗ್ಸ್ಬಿಟ್ಟು ಈಗ ಆಪರೇಷನ್ ಶುರು ಮಾಡಿದ್ದೀವಿ. ಒಟ್ಟಿನಲ್ಲಿ ಇಡೀ ನಮ್ಮ ತಾಲೂಕಿನ ಎಲ್ಲಾ ಹಾಸ್ಪಿಟಲ್ಗಳಿಗೂ ಸಹ ಡಾಕ್ಟರ್ಗಳು ಯಾರು ರಜಾ ಹಾಕ್ಬಾರ್ದು. ನಾನು ಸಹ ಹೋಗ್ತಾನೆ ಇರ್ತೀನಿ. ಮತ್ತೆ ನಮ್ಮ AC ಅವರಿಗೆ ಹೇಳಿದ್ದೀನಿ, ನಮ್ಮ ರಕ್ಷಾ ಕಮಿಟಿ ಅವರಿಗೆ ಹೇಳಿದ್ದೀನಿ, ಅವರು ಸಹ ಇರ್ತಾ ಇದ್ದಾರೆ. ಈಗ ಒಟ್ಟಿನಲ್ಲಿ ಚುರುಕುಗೊಳಿಸ್ಬೇಕಾಗಿದೆ. ಯಾವುದೇ ಜನರಿಗೆ ಸಮಸ್ಯೆ ಆಗ್ಬಾರ್ದು. ಒಂದು ಸಾವಾಗಿದೆ ಪಾಪ, ಅವ್ರ ಕುಟುಂಬಕ್ಕೆ ನೆರವಾಗಬೇಕಂತ ಈಗಾಗಲೇ ಅವರಿಗೂ ಹೇಳಿದ್ದೀನಿ. ಅವ್ರ ಕುಟುಂಬಕ್ಕೆ ಸಹಕಾರ ಕೊಡಿ ಅಂತ ಹೇಳಿದ್ದೀನಿ. ಎರಡನೇದು, ನಮ್ಮ ರೈತರಿಗೆ ಸಿಗುವಂತ ಬಿತ್ತನೆ ಬೀಜ ಇರ್ಬೋದು, ಇನ್ನೊಂದು ಇರ್ಬೋದು,
ಕೃಷಿ ಇಲಾಖೆಯಿಂದ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ಅದು ಸಹ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವುದೇ ಕೊರತೆ ಆಗಬಾರ್ದು. ಸಾಮಾನ್ಯವಾಗಿ ಶಿಕ್ಷಣ ಇಲಾಖೆಯಲ್ಲೂ ಸಹ ಯಾವುದೇ ಕೊರತೆ ಆಗಬಾರ್ದು, ಶಿಕ್ಷಕರ ಕೊರತೆ ಆಗಬಾರ್ದು, ಫುಡ್ ಕೊರತೆ ಆಗಬಾರ್ದು, ಹಾಸ್ಟೆಲ್ಗಳು ಮೇಂಟೈನ್ ಆಗಬೇಕಾಗಿದೆ. ಹಾಗೆ ಎಲ್ಲ ಇಲಾಖೆಯವರು ಈಗಾಗಲೇ ಚರ್ಚೆ ಮಾಡ್ದಂಗೆ ಕೆಲವು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿಲ್ಲ. ಈಗ ಅದೇ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ, ಗಾಂಜಾ, ಅಫೀಮು, ಏನೇನು ಇದು ಓಸಿ, ಇದು ಬಹಳ ಅಲರ್ಜಿ ನನಗೆ. ಇದರಲ್ಲಿ ಮಾತ್ರ ನಾವು ಇದು ಮಾಡಕ್ ಆಗೋದಿಲ್ಲ ಅಂತ ಅವ್ರಿಗೆ ಹೇಳಿದ್ದೀನಿ. ಅವರು ಸಹ ಈಗ ನಮಗೆ ಸಾಥ್ ಕೊಟ್ಟಿದ್ದಾರೆ. SP ಅವರಿಗೂ ಒಂದ್ಸರಿ ಕಳಿಸಿ ಮೀಟಿಂಗ್ ಮಾಡಿದ್ದಾರೆ. SP ಅವರು ಹೇಳಿದ್ದಾರೆ ಗಾಂಜಾ ಓಸಿ ಮಾತ್ರ ಯಾವುದು ಇದು ಮಾಡಕ್ಕಾಗಲ್ಲ, ಖಂಡಿತ ಒಳಾಗ್ತಂತ ಹೇಳಿದ್ದೀವಿ, ಯಾವುದು ಮಾಡ್ತೀವಿ. ಹಾಗಾಗಿ ಟೂರಿಸ್ಟ್ ಬರೋದ್ರಿಂದ ನಗರಸಭೆಯಲ್ಲೂ ಸಹ ನಾನು ಈಗಾಗಲೇ ನಾಗಪ್ಪನವ್ರ ಕಮಿಷನರ್ಗೆ ಹೇಳಿದ್ದೀನಿ, ಎಲ್ಲೂ ಗಲೀಜಾಗಬಾರ್ದು. ರೋಡ್ ಪಕ್ಕದಲ್ಲಿ ಗಲೀಜು ಕೆಸರಾದ್ರೆ ಹೋಸರಿ ಮಾಡ್ಕೊಟ್ಟಿದ್ದೀನಿ. ಹೋಸರಿ ಎಲ್ಲ ಡೆಸ್ಟ್ ಪೌಡರ್ ಎಲ್ಲ ಹಾಕಿ ರೋಲ್ ಮಾಡಿ ಕ್ಲೀನಾಗಿ ಮಾಡ್ಕೊಟ್ಟಿದ್ದೀನಿ. ಹಾಗೆ ಅವರಿಗೂ ಮಾಡ್ಕೊಡ್ಬೇಕು. ಮತ್ತೆ ರೋಗ ಉಲ್ಬಣ ಆಗೋ ರೀತಿಯಲ್ಲಿ ಅವಾಗ ಔಷಧಿ ಹೊಡಿಲಿಕ್ಕೆ, ಸ್ವಚ್ಛತೆ ಮಾಡೋಕ್ಕೆ ಅವರಿಗೆ ಗಮನ ಕೊಟ್ಟಿದ್ದೇನೆ. ಯಾವುದೇ ಇಲಾಖೆಯಲ್ಲಿ ಜನರ ಸ್ಪಂದನೆ ಮಾಡಬೇಕು. ಮಳೆಗಾಲದಲ್ಲಿ ರಜಾ ಹಾಕಬಾರ್ದು. ಅದರಲ್ಲೂ ಕಂದಾಯ ಇಲಾಖೆ VAಗಳು ಮತ್ತು ನಮ್ಮ PDOಗಳು ಬಹಳ ಪ್ರಮುಖವಾಗಿ ಅವರು ಇರಲೇಬೇಕು ಅವರಿಗೆ. ಯಾಕಂದ್ರೆ ಮಳೆಗಾಲದಲ್ಲಿ ಎಲ್ಲಿ ಮನೆ ಬಿದ್ದು ಹೋಗುತ್ತೋ, ಎಲ್ಲಿ ಮರ ಬೀಳುತ್ತವೋ, ಅಥವಾ ಎಲ್ಲಿ ಕೊಚ್ಚಿಕೊಂಡು ಹೋಗುತ್ತೋ, ಇವೆಲ್ಲಕ್ಕೂ ತಕ್ಷಣ ನಮಗೆ ರಿಪೋರ್ಟ್ ಕೊಡಬೇಕು, ನನಗೆ ಕೊಡಬೇಕು, ನಮ್ಮ PAಗಳಿಗೆ ಕೊಡಬೇಕು. ತಕ್ಷಣ ಆದಷ್ಟು ನಾನು ಹೋಗ್ತೀನಿ, ಇಲ್ಲಾಂದ್ರೆ ನಮ್ಮ PAಗಳು ಹೋಗ್ತಾರೆ. ಮತ್ತು VA ಮತ್ತು PDOಗಳು ತಕ್ಷಣ ಅಲ್ಲಿಗೆ ಅವರಿಗೆ ಸಪೋರ್ಟ್ ಕೊಟ್ಟು ಆ ಕುಟುಂಬಕ್ಕೆ ನೆರವಾಗುವಂತಾಗಬೇಕು. PDOಗೆ ವಾರ್ನಿಂಗ್ ಮಾಡಿದ್ದೀನಿ, ಯಾವುದೇ ಮನೆ ಬಿದ್ದೋದ್ರೆ ತಕ್ಷಣ 10,000 ರೂಪಾಯಿ ಕೊಡ್ಬೇಕಂತ ಹೇಳಿದ್ದೀನಿ ಇಮಿಡಿಯೇಟ್ಲಿ. ಯಾಕಂದ್ರೆ ಮನೆಯಲ್ಲಿ ಏನಾದ್ರು ಫುಡ್ ಹಾಳಾದ್ರೆ, ಬಟ್ಟೆ ಹಾಳಾದ್ರೆ, ಅಥವಾ ಏನು ವಸ್ತು ಇಲ್ಲ ಅಂದಾಗ ತಕ್ಷಣ ತಗೊಳಕ್ಕೆ 10,000 ರೂಪಾಯಿ ಇಮಿಡಿಯೇಟ್ಲಿ ಬಿಡಕ್ಕೆ ಅವ್ರಿಗೆ ಕೊಡ್ಲಿಕ್ಕೆ ಹೇಳಿದ್ದೀವಿ. ಈ ತರ ಮಾಡಿದ್ದೀವಿ. ಹಾಗೆ ಯಾವುದೇ ಸಮಸ್ಯೆಗೆ ನೋಡ್ಕೊಳ್ಳುವಂತ ಕೆಲಸ ಆಗ್ಬೇಕಾಗಿದೆ. ಸಾಗರದಲ್ಲೂ ಸಹ ಎಲ್ಲೆಲ್ಲೋ ಗಾಡಿ ನಿಲ್ಲಿಸುವಂಥದ್ದು ಅಲ್ಲ ಇದು. ನಾನು DSP ಅವರಿಗೆ ಹೇಳಿದ್ದೀನಿ, ಮೊನ್ನೆಯಿಂದ ಹೇಳ್ತೇನೆ, DSP ಅವರಿಗೆ ದಿನ ಒಂದು ರೌಂಡ್ ಹೊಡಿಬೇಕು. ನೀವು 102 ಏನು ಮಾಡ್ತಾವೋ 102 ಅವ್ರಿಗೆ ಹೇಳಬೇಕು. ಆ ಶೇರನ್ನು ಕೂಗ್ತಾ ಹೋಗ್ಬೇಕು. ಅಲ್ಲಿ ಎಲ್ಲಿ ನಮ್ಗೆ ಮಾರಿಕಮ್ಮ ದೇವಸ್ಥಾನ ಹತ್ರ ಒಂದು ಸರಿ, BH ರೋಡಲ್ಲಿ ಒಂದು ಸರಿ, ಆಮೇಲೆ BH ರೋಡ್ ಸರ್ಕಲಲ್ಲೂ ಸಹ ನಿಮ್ಮ ಪೊಲೀಸ್ ಇವ್ರನ್ನ ಮೆನ್ ಹಾಕಬೇಕು ಅಂತ ನಾನು ಹೇಳಿದ್ದೆ. ನಾನು ಅವತ್ತೇ ಹೇಳಿದ್ದೀನಿ, ಒಂದಿಷ್ಟು ಜನರಿಗೆ ಟ್ರಾಫಿಕ್ ಪೊಲೀಸ್ ಡ್ರೆಸ್ ರೆಡಿ ಮಾಡಿ SN ನಗರದಲ್ಲಿ ಒಬ್ಬ ಕಾಯಂ ಕೊಡಿ. ಬೇಕಾದ್ರೆ ಅವ್ನಿಗೊಂದು ಅಲ್ಲಿ ಏನಾದ್ರು ಒಂದು ಇದು ಮಾಡಕ್ಕೆ ಬರುತ್ತಾ ನೋಡಿ, ಚೌಕ ಅದೊಂದು ನೋಡಿ. ಆದರೆ ಮರಿಗುಡಿ ಇದರಲ್ಲಿ ಸರ್ಕಲಲ್ಲಿ ನೀವು ದಿನನಿತ್ಯ ಬೆಳಗ್ಗೆ ಸಂಜೆ ನೀವು ಜನ ಪೊಲೀಸ್ ಹಾಕಿಲ್ಲ ಅಂದರೆ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನೀವು ಮಾಡಬೇಕು. ನಾಯ್ತಾರೆ ನೀವು ಓಡಾಡಬೇಕು, ನೀವು ಮಾಡಬೇಕು. ಯಾಕಂದ್ರೆ ದಿನನಿತ್ಯ ಟೂರಿಸ್ಟ್ ಬರೋದ್ರಿಂದ ಸಾಗರದಲ್ಲಿ ಎಲ್ಲ ಹೋಟೆಲ್ಗಳೆಲ್ಲ ರಶ್ ಆಗ್ತಾರೆ. ಇದು ಆಮೇಲೆ SP ಅವರೇ ಬಂದು ಹೋಗಿದ್ದಾರೆ, ಗಾಂಜಾ ಓಸಿ ದಂಧೆ ಆಗ್ಬಾರ್ದು ಅಂತ ಹೇಳಿದ್ದಾರೆ. ಹೌದಲ್ರಿ? ಅದ್ರ ಮೇಲೆ ಎಷ್ಟು ಕೇಸ್ ಹಿಡಿದ್ರಿ? ಗಾಂಜಾ ಒಂದು ಮೊನ್ನೆ ಒಂದು ಕೇಸ್ ಮಾಡಿದ್ವಿ. SP ಅವ್ರು ಬಂದ ಮೇಲೆ ಎಷ್ಟು ಕೇಸ್ ಹಿಡಿದ್ರಿ ನಂಗೆ ಹೇಳಿ. ಬಂದ ಮೇಲೆ ಗಾಂಜಾ ಒಂದು ಮಾಡಿದ್ದಾರೆ ಸರ್. ಆಮೇಲೆ ಓಸಿ ಒಂದು ಮಾಡಿದ್ದಾರೆ ಸರ್. ನೀವು ಓಡಾಡೋ ಸಾಕಾಗಲ್ಲ, ಓಡಾಡ್ಬೇಕಣ್ಣ, ಸಿಟಿಯಲ್ಲಿ ಓಡಾಡ್ಬೇಕು ನೀನಪ್ಪ. ಸ್ವಲ್ಪ ದಿವಸ ಲೀವ್ ಹೋಗಿದೆ ಸರ್, ಹಾಗಾಗಿ ನೆನ್ನೆ ಬಂದಿದ್ದೀನಿ ಸರ್. ಆಯ್ತು, ಲೀವ್ ಆಯ್ತಲ್ಲ, ಈಗ ಬಂದಿದ್ದೀರಲ್ಲ, ಮಾಡ್ತೀವಿ ಸರ್. ನೀವು ಇದು ಸಿಟಿ ಕಂಟ್ರೋಲರ್ ನೀವಲ್ಲ ರೀ. ಟ್ರಾಫಿಕ್ ಈಗ 5 ಜನ ಮೆನ್ನಿಗೆ ಯೂನಿಫಾರ್ಮ್ ತರಿಸಿದ್ವಿ ಸರ್. ಮಾಡಿ ಅದು 11ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಇಮಿಡಿಯೇಟ್ಲಿ ಆಗ್ಬೇಕಾದ್ರೆ ನಾನು ಅವತ್ತೇ ಹೇಳಿಲ್ಲ ನಿಮಗೆ. ಕ್ಯಾಪ್ ಒಂದು ಬಂದಿಲ್ಲ ಸರ್, ಹಾಗಾಗಿ ಮಾಡಿ ಇಮಿಡಿಯೇಟ್ಲಿ ಹಾಕ್ಬಿಡಿ. ಮಾರಿಕಮ್ಮ ದೇವಸ್ಥಾನದ ಹತ್ರ 2 ಇದರಲ್ಲಿ ಒಂದು 2 ಜನ ಹಾಕ್ಬಿಡಿ. ಆಮೇಲೆ ಜೋಗಕ್ಕೆ ಕಳಿಸ್ಬೇಕು ನೀವು. ಜೋಗದಲ್ಲಿ ಒಂದು 2 ಜನ ಬೇಕು. ಹಾಂ, ವೈಟ್ ಇದು ಹಾಕ್ಸ್ಬೇಕು, ಅಂದೆ ಟ್ರಾಫಿಕ್ ಡ್ರೆಸ್ ಹಾಕ್ಸ್ಬೇಕು, ಅದು ಹಾಕ್ಬೇಕು. ಜೋಗದಲ್ಲಿ ಶನಿವಾರ ಭಾನುವಾರ ನೀವು ಅಲ್ಲೇ ಇರಬೇಕು. ಶನಿವಾರ ಭಾನುವಾರ ಎಲ್ಲೂ ಹೋಗಬಾರ್ದು. ಶನಿವಾರ ಟ್ರಾಫಿಕ್ಕಿಗೆ ಏನೇನು ಆಗಬೇಕು ಅದು ನೋಡಿ, ಆಯಿತಾ? ಆಮೇಲೆ ನಾನು ಚೀಫ್ ಆಫೀಸರಿಗೆ ಹೇಳಿದ್ದೇನೆ, ಅಲ್ಲೇನಾದ್ರು ಜಾಗ ಇದು ಮಾಡಿದ್ರು. ರಮೇಶ್, ನಮ್ಮದು ಇದಿದೆ ಇಂಥ ಯಾತ್ರಿ ನಿವಾಸ ಅಲ್ಲ, ಯುವಜನ ಇದ್ರದ್ದು, ಅಲ್ಲಿ ಜಾಗ ಇದೆ, ಅಲ್ಲಿ ಸ್ವಲ್ಪ ರೆಡಿ ಮಾಡಿಸ್ಬಿಟ್ಟು ನಮ್ಮ ಇವ್ರಿಗೆ ಹೇಳ್ಬಿಟ್ಟಿದೆ, ನಮ್ಮ ಜೋಗ್ ಪ್ರಾಧಿಕಾರದ ಹೇಳಿದರೆ ಸ್ವಲ್ಪ ಟೆಸ್ಟ್ ಪೌಡ್ರಲ್ಲಿ ಹಾಕ್ಕೊಡ್ತಾರೆ. ಅಲ್ಲೊಂದು 100 ಗಾಡಿ ನಿಲ್ಲಿಸ್ಬೋದು. ಅದೊಂದು ರೆಡಿ ಮಾಡ್ಬೇಕು. ಹೌದು, ಪಾರ್ಕಿಂಗ್ ಅಂತ ಬೋರ್ಡ್ ಹಾಕ್ಬಿಡಿ. ಇಲ್ಲೇ ಇದೆ. ಈ ವರ್ಷ 1 ವರ್ಷ, ನೆಕ್ಸ್ಟ್ ಇಯರ್ ಇದಾಗತ್ತಲ್ಲ, ಆಮೇಲೆ ನಾವು ಇದು ಮಾಡಬೇಕು.
ಓಸಿ ದಂಧೆ ನೋಡ್ರಿ, ನಾನು ಇವತ್ತೇ ಹೇಳ್ತಾ ಇದ್ದೇನೆ, ಓಸಿ ದಂಧೆ ನನಗೆ ಕಾಣಬಾರ್ದು. ಮತ್ತು ಗಾಂಜಾ ಇದು ನನಗೆ ಭಾರಿ ಅಗೇನೆಸ್ಟ್ ಇದು ಇದು ಎಲ್ಲರೂ ಮತ್ತೆ ಸಿಕ್ಕಿಬಿದ್ರು. ಡಿ ಎಸ್ ಪಿ ನೀವು ನೋಡ್ಕೊಂಡಾಗಿರಿ, ಇದು ಮಾಡಬೇಕು. ವಾರ್ನಿಂಗ್ ತರ್ರಿ, ಎಲ್ಲರೂ ತರ್ರಿ, ಮೀಟಿಂಗ್ ಮಾಡ್ರಿ, ಮಾಡಬೇಕು ಅವೆಲ್ಲ. ಓಸಿ ದಂಧೆ ಮಾಡೋರ್ನೆಲ್ಲ ಓಡಿಸ್ರಿ, ಇಲ್ಲಿಂದ ತಾಲೂಕು ಬಿಡಿಸ್ರಿ ಅವ್ರನ್ನೆಲ್ಲ ಮಾಡಿ. ಅವ್ರ ದರಿದ್ರಗಳೆಲ್ಲ ಇಡೀ ಕುಟುಂಬ ಹಾಳು ಮಾಡ್ತಾರ್ರಿ ನಮಗೆ. ಮಾಡಿ, ನೀವು ಸ್ಟ್ರಾಂಗ್ ಆಗ್ಬೇಕು ಸಿಟಿಯಲ್ಲಿ. ಓಸಿ ದಂಧೆ ಮಾಡೋದೆಲ್ಲ ಮಾಡ್ರಿ. ಅವ್ರನ್ನೆಲ್ಲ ಇಲ್ಲಿ ಯಾರನ್ನ ಇಟ್ಕೊಳಕ್ ಹೋಗ್ಬೇಡಿ, ಅವ್ರು ಕಳಿಸಿ ಅವ್ರ ಇಲ್ಲಿಂದ ಓಡಿಸ್ರಿ ಅವ್ರಿಗೆಲ್ಲ. ನಮ್ಮ ತಾಲೂಕಲ್ಲಿ ನೆಮ್ಮದಿ ತರಬೇಕಾದ್ರೆ ಆ ಥರ ಮಾಡಿ. ಓಸಿ ದಂಧೆ, ಆಮೇಲೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಲ್ರಿ, ಎಕ್ಸೈಸ್ ಇವ್ರು ಇನ್ಸ್ಪೆಕ್ಟರ್ ಇಲ್ಲ. ಉಪವಿಭಾಗಾಧಿಕಾರಿ ಯತೀಶ್ ಆರ್, ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಕಾರ್ಯನಿರ್ವಹಣಾಧಿಕಾರಿ ಗುರುಕೃಷ್ಣ ಶೆಣೈ, ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಸುಜಾತ, ಪೌರಾಯುಕ್ತ ಎಚ್ ಕೆ ನಾಗಪ್ಪ ಇನ್ನಿತರರು ಹಾಜರಿದ್ದರು. 2024-25ನೇ ಸಾಲಿನ ನೂತನ ರೋಟರಿ ಪದಾಧಿಕಾರಿಗಳ ಪದವಿ ಸ್ವೀಕಾರ ಸಮಾರಂಭ ಜುಲೈ 10ರಂದು ಸಂಜೆ 7ಕ್ಕೆ ನೆಹರು ಮೈದಾನದಲ್ಲಿರುವ ರೋಟರಿ ಭವನದಲ್ಲಿ ನಡೆಯಲಿದೆ ಎಂದು ನಿಯೋಜಿತ ಅಧ್ಯಕ್ಷ ಡಾಕ್ಟರ್ ನಿರಂಜನ ಹೆಗಡೆ ಹೊಸಬಾಳೆ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ ಹೆಗಡೆ ಅಂತ ಹೊಸಬಾಳೆ, ಆಯುರ್ವೇದ ವೈದ್ಯರು. ಆಕ್ಚುಲಿ ಈ ರೋಟರಿ ಸಂಸ್ಥೆ ಸಾಗರದ 2024-25ರ ನಿಯೋಜಿತ ಅಧ್ಯಕ್ಷ. ಇನ್ನು ಪದಗ್ರಹಣ ಆಗೋದು 10ನೇ ತಾರೀಕು. ಇವರು ರೊಟೇರಿಯನ್ ಸಂದೇಶ್ ಕುಮಾರ್ ಶೆಟ್ಟಿ ಅಂತ, ಅವರು 2024-25ರ ಕಾರ್ಯದರ್ಶಿ ಆಗುವಂತ ರೋಟರಿ ಸಂಸ್ಥೆ. ಅವರು ಶ್ರೀಯುತ ರೊಟೇರಿಯನ್ ವೆಂಕಟರಾವ್ ಅಂತ, ನಮ್ಮ ರೋಟರಿ ಜಿಲ್ಲೆ 3182ರ ಜಿಲ್ಲಾ ಸಮಿತಿ ಸದಸ್ಯರು. ಇವರು ಶ್ರೀಮತಿ ಪ್ರವೀಣಾ ವೆಂಕಟರಾವ್ ಅಂತ, ಅವರು 2024-25ನೇ ಸಾಲಿನ ಇನ್ನರ್ ವೀಲ್ ಸಂಸ್ಥೆಯ ಅಧ್ಯಕ್ಷರು, ನಿಯೋಜಿತ ಅಧ್ಯಕ್ಷರು. ಅವರು ಪದ್ಮಾ ರಾಜೀವ್ ಅಂತ, ಶ್ರೀಮತಿ ಪದ್ಮಾ ರಾಜೀವ್ ಅಂತ, 24-25ನೇ ಸಾಲಿನ ಇನ್ನರ್ ವೀಲ್ ಸಂಸ್ಥೆ ಕಾರ್ಯದರ್ಶಿ. ಈಗ ರೋಟರಿ ಸಂಸ್ಥೆ ಸಾಗರದ ಪದವಿ ಸ್ವೀಕಾರ ಸಮಾರಂಭ ಈ ತಿಂಗಳ ಜುಲೈ 10ನೇ ತಾರೀಕು ಬುಧವಾರ ಸಂಜೆ 7 ಗಂಟೆಗೆ ರೋಟರಿ ಭವನ ನೆಹರು ಮೈದಾನದಲ್ಲಿ ನಡೀತಿದೆ. ಅದೇ ರೀತಿ ಇನ್ನರ್ ವೀಲ್ ಸಂಸ್ಥೆಯ ಪದಗ್ರಹಣ ಸಮಾರಂಭ 13ನೇ ತಾರೀಕು ರೋಟರಿ ಭವನದಲ್ಲೇ ನಡೆಯುತ್ತೆ, ಶನಿವಾರ. ಅದು ಸಂಜೆ 5:30. ಮುಂಚೆ ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅವ್ರದ್ದು. ಹಾಗಾಗಿ ರೋಟರಿ ಸಂಸ್ಥೆ ಸಾಗರ, ಇನ್ನರ್ ವೀಲ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾರೆ. ರೋಟರಿ ಸಂಸ್ಥೆ ಸಾಗರ 1960ನೇ ಇಸ್ವಿಲಿ, ಅಂದ್ರೆ 65 ವರ್ಷಗಳ ಹಿಂದೆ, ಈ ವರ್ಷ 65 ವರ್ಷ ಆಗತ್ತೆ, 1960ನೇ ಇಸ್ವಿಲಿ ಸ್ಥಾಪನೆ ಆಗಿದೆ. ಸ್ಥಾಪನೆ ಆಗಿ ರೋಟರಿ 1977-78ನೇ ಸಾಲಿನಲ್ಲಿ ಸಾಗರದ ಪುರಸಭೆಯ ಮುಖಾಂತರ ರೋಟರಿ ಸಂಸ್ಥೆಗೆ ಸಾಗರದ ಹೃದಯ ಭಾಗದಲ್ಲಿ ಒಂದು ಕಟ್ಟಡ ಮತ್ತೆ ವ್ಯವಸ್ಥೆಯನ್ನ ಆಗಿರುತ್ತೆ ರೋಟರಿ ಸಂಸ್ಥೆದು. ನಂತರ ರೋಟರಿ ಸಂಸ್ಥೆಯ ವಿದ್ಯಾಸಂಸ್ಥೆ ನಡೀತಾ ಇದೆ, ಶಾಲೆ ಇದೆ, ರೋಟರಿ ಸ್ಕೂಲ್. ಹಾಗೇನೆ ರೋಟರಿ ರೆಡ್ ಕ್ರಾಸ್ ನ ರಕ್ತ ಕೇಂದ್ರ ಸುಮಾರು ಒಂದು 6 ವರ್ಷಗಳಿಂದ ಸುದೀರ್ಘವಾಗಿ ನಡೀತಾ ಇದೆ, ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಅದಲ್ಲದೆ ರೋಟರಿ ಚಾರಿಟಬಲ್ ಟ್ರಸ್ಟ್ ಇದೆ. ಈ 3 ರೋಟರಿ ಸಂಸ್ಥೆಯ ಅಂಗಸಂಸ್ಥೆಗಳು. ಮೊದಲನೇದು ರೋಟರಿ ವಿದ್ಯಾಸಂಸ್ಥೆ, ಎರಡನೇದು ರೋಟರಿ ರೆಡ್ ಕ್ರಾಸ್ ರಕ್ತ ಕೇಂದ್ರ, ಉಪವಿಭಾಗ ಆಸ್ಪತ್ರೆಯಲ್ಲಿ ಇದೆ, ಎಲ್ಲರಿಗೂ ಗೊತ್ತಿದೆ ನಿಮ್ಗೆ. ಮೂರನೇದು ರೋಟರಿ ಚಾರಿಟಬಲ್ ಟ್ರಸ್ಟ್. ಇವು ಅಂಗಸಂಸ್ಥೆಗಳು. ಈ ವರ್ಷ ಜಿಲ್ಲಾ ಕಾರ್ಯಕ್ರಮಗಳು ಹೇಗಿದೆ ಅಂತಂದ್ರೆ 4 ಕಾರ್ಯಕ್ರಮಗಳಿಂದ ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿದ್ರಿಂದ, ಜಿಲ್ಲೆ ಅಂತಂದ್ರೆ ನಮ್ಮ ಜಿಲ್ಲೆ ತರದಲ್ಲ. ಜಿಲ್ಲೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, 4-5 ಜಿಲ್ಲೆಗಳನ್ನ ಸೇರಿ ಜಿಲ್ಲೆಗಳು ಮಾಡಿರ್ತಾರೆ. ಅಲ್ಲಿ ಸುಮಾರು ಕ್ಲಬ್ಗಳು, ಅಲ್ಲಿ 2 ಝೋನ್ ಇದೆ, ಒಂದು 11 ಮತ್ತೆ 10 ಅಂತ. ನಮ್ದು 11 ಝೋನ್ ಒಳಗೆ ಬರುತ್ತೆ. ಝೋನ್ 11 ನಲ್ಲಿ 15709 15,709 ನಮ್ಮ ಚಾರ್ಟರ್ ನಂಬರು. ಈ 3182 ಈ ಜಿಲ್ಲೆ, ರೋಟರಿ ಜಿಲ್ಲೆ. ಆ ಜಿಲ್ಲೆಯ ಈ ವರ್ಷದ ಕಾರ್ಯಕ್ರಮಗಳು 4. ನಮ್ಮ ಗವರ್ನರ್ ಆದಂತಹ ರೊಟೇರಿಯನ್ ದೇವಾನಂದ್ ಅವರು
ಈ 4 ಕಾರ್ಯಕ್ರಮಗಳನ್ನ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೂ ನಡೆಸಲಿಕ್ಕೆ, ಅಂದ್ರೆ ಅಂತಾರಾಷ್ಟ್ರೀಯ ಜಿಲ್ಲೆಯ 4 ಕಾರ್ಯಕ್ರಮಗಳಿದು. ಮೊದಲನೇದು ಉತ್ತಮ ಆರೋಗ್ಯಕ್ಕಾಗಿ ಸ್ವಚ್ಛ ಪರಿಸರ, ಎರಡನೇದು ಶಿಕ್ಷಣದೊಂದಿಗೆ ಕಾನೂನು ಅರಿವು ನೆರವು, ಮೂರನೇದು ಹಸಿರು ಬೆಳೆಸಿ ಜಲ ಉಳಿಸಿ, ನಾಲ್ಕನೇದು ರಕ್ತ ಸುರಕ್ಷತೆಯ ಬಗ್ಗೆ ಅರಿವು. ಈ 4 ವಿಷಯದ ಮೇಲೆ ಎಲ್ಲ ರೀತಿಯ ಒಂದು ಸಣ್ಣ ಮಟ್ಟದ ಒಂದು ಸ್ಕೂಲ್ಗಳಲ್ಲಿ ಆಗುವಂತಹ ಕಾರ್ಯಕ್ರಮದಿಂದ ಹಿಡಿದು ಒಂದು ತಾಲೂಕಾ ಮಟ್ಟದ್ದಾಗಿರ್ಬೋದು, ಒಂದು ಜಿಲ್ಲಾ ಮಟ್ಟದ್ದಾಗಿರ್ಬೋದು, ವಿವಿಧ ರೀತಿಯ ಸ್ತರಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಈ ವರ್ಷ ಹಮ್ಮಿಕೊಳ್ಳಲಿಕ್ಕೆ ಯೋಜನೆಯನ್ನ ಮಾಡಲಾಗಿದೆ. ಅದಲ್ಲದೆ ನಮ್ಮ ವಿವಿಧ ಅಂಗಸಂಸ್ಥೆಗಳಾದಂತಹ ರೋಟರಿ, ರೆಡ್ ಕ್ರಾಸ್, ರಕ್ತ ಕೇಂದ್ರದ ಸಹಯೋಗದಲ್ಲಿ ಅನೇಕ ಉಚಿತ ರಕ್ತದಾನ ಶಿಬಿರಗಳನ್ನ, ಹಾಗೇನೆ ವಿದ್ಯಾಸಂಸ್ಥೆಯಲ್ಲಿ ಅನೇಕ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಮಾಡಲಿಕ್ಕೆ ಈ ವರ್ಷ ಹಮ್ಮಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮೆಲ್ಲರ ಒಂದು ಸಹಕಾರ ಇದ್ರೆ ಈ ವರ್ಷ ಒಂದು ಸಾಗರದಲ್ಲಿ ವಿಶೇಷವಾದ ಒಂದು ಸ್ವದೇಶಿ ಮೇಳವನ್ನ ಮಾಡಬೇಕು ನೆಹರು ನಗರದಲ್ಲಿ ಅಂತ ಒಂದು ಆಯೋಜನೆ ಹಮ್ಮಿಕೊಂಡಿದ್ದೀವಿ. ನೆಹರು ಮೈದಾನದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ, ಸ್ವಲ್ಪ ಸಾಗರದಲ್ಲಿ ಒಂದು ಜನ ಸೇರಿಸುವಂತಹ ವ್ಯವಸ್ಥೆಯನ್ನ ಒಳ್ಳೆ ರೀತಿಯಲ್ಲಿ ಸ್ವದೇಶಿ ಮೇಳವನ್ನ ಹಮ್ಮಿಕೋಬೇಕು ಅಂತ, ಇದು ನಮ್ಮ ಈ ವರ್ಷದ ಯೋಜನೆಗಳು. 10ನೇ ತಾರೀಕು ಇದರ ಪದವಿ ಸ್ವೀಕಾರ ಸಮಾರಂಭ ಇರುತ್ತೆ. ಇನ್ವಿಟೇಷನ್ ನಲ್ಲಿ ಇದ್ದ ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ 18 ಜನ ಬೇರೆ ಬೇರೆ ನಿರ್ದೇಶಕರುಗಳು ಮತ್ತೆ ಬೇರೆ ಬೇರೆ ಚೇರ್ಮನ್ಸ್ ಇದ್ದಾರೆ. ಆಕ್ಯುಪೇಷನಲ್ ಕಮ್ಯುನಿಟಿ ಸರ್ವಿಸು, ಇಂಟರ್ನ್ಯಾಷನಲ್ ಸರ್ವಿಸ್, ಯೂತ್ ಸರ್ವಿಸ್, TRF, ಪಬ್ಲಿಕ್ ಇಮೇಜ್, IT ಅಂಡ್ ವೆಬ್ಸೈಟ್, ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ಸ್ ಮತ್ತೆ ನಮ್ಮ ಜಾಯಿಂಟ್ ಸೆಕ್ರೆಟರೀಸ್, ಇಷ್ಟು ಜನ ಇದ್ದಾರೆ. ನಿಮ್ಮ ಸಹಕಾರಗಳೊಂದಿಗೆ ಈ ವರ್ಷ ಚೆನ್ನಾಗಾಗಲಿ ಅನ್ನುವಂತಹ ಒಂದು ನಿಮ್ಮೆಲ್ಲರ ಹಾರೈಕೆಯನ್ನು ನಾವು ಕೇಳ್ತೀವಿ. ಇನ್ನರ್ವಿಲ್ ಸಂಸ್ಥೆಯ ನಿಯೋಜಿತ ಅಧ್ಯಕ್ಷೆ ಪ್ರವೀಣಾ ವೆಂಕಟರಾವ್ ಮಾತನಾಡಿ, ನನ್ನ ಹೆಸರು ಪ್ರವೀಣಾ ವೆಂಕಟರಾವ್ ಹೇಳಿ, ನಾವು ಮೈಸೂರಲ್ಲಿದ್ದು ಈಗ ಇಲ್ಲಿ ಸಾಗರಕ್ಕೆ ಬಂದಿದ್ದೀವಿ. ನಮ್ದು ಇನ್ನರ್ವಿಲ್ ಸಂಸ್ಥೆ ಸ್ಥಾಪನೆಯಾಗಿ ಇದು 10ನೇ ವರ್ಷ ಆಗ್ತಾ ಇದೆ. ಈಗ ಇನ್ನರ್ವಿಲ್ ಒಂದು ಕ್ಲಬ್ ಎಂಬುದು ಒಂದು ಅಂತಾರಾಷ್ಟ್ರೀಯವಾದಂತಹ ಒಂದು ಸೇವಾ ಸಂಸ್ಥೆ ಆಗಿದೆ. ಇದು ಏನಂತಂದ್ರೆ ಉತ್ತಮ ಸ್ನೇಹವನ್ನು ಬೆಳೆಸೋದು, ಆಮೇಲೆ ಜನರಲ್ಲಿ ಸೇವಾ ಮನೋಭಾವ ಮತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಅಭಿವೃದ್ಧಿಪಡಿಸುವುದೇ ಈ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ. 1924 ಜನವರಿ 10ರಂದು ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನಲ್ಲಿ ಈ ಸಂಸ್ಥೆ ಪ್ರಾರಂಭವಾಯಿತು. ಇದು ಅಧ್ಯಕ್ಷರಾಗಿ MS ಆಲಿವರ್ ಗೋಲ್ಡಿಂಗ್, ಕಾರ್ಯದರ್ಶಿಯಾಗಿ ಮಿಸಸ್ ನಿಕ್ಸನ್ ಮಾರ್ಗರೆಟ್ ಆಯ್ಕೆಯಾದರು. ಈಗ ಪ್ರಪಂಚದಾದ್ಯಂತ ಸುಮಾರು 100 ದೇಶಗಳಲ್ಲಿ 4000ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ 1,20,000 ಸದಸ್ಯರು ಸಮಾಜದ ವಿವಿಧ ಸ್ತರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಪಂಚದ ಬೇರೆ ಯಾವುದೇ ಮಹಿಳಾ ಸೇವಾ ಸಂಸ್ಥೆಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ನಾವು ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಈ ಭಾರತ ದೇಶದಲ್ಲಿ 1955ರಲ್ಲಿ ಗುಜರಾತಿನ ಅಹಮದಾಬಾದ್ನಲ್ಲಿ ಇನ್ನರ್ವಿಲ್ ಕ್ಲಬ್ ಪ್ರಾರಂಭವಾಯಿತು. ಮಿಸಸ್ ಮಿನ್ನಿ ಕೋಮ್ ಇದರ ಮೊದಲ ಅಧ್ಯಕ್ಷರಾಗಿದ್ದರು. ಸದ್ಯ ಭಾರತದಲ್ಲಿ 1727 ಕ್ಲಬ್ಗಳಲ್ಲಿ 57,000ಕ್ಕೆ ಹೆಚ್ಚು ಸದಸ್ಯರಿದ್ದಾರೆ. ಅತಿ ಹೆಚ್ಚು ಸದಸ್ಯರನ್ನು ಹೊಂದಿದಂತಹ ದೇಶನೇ ನಮ್ಮ ಭಾರತ ದೇಶ. ಟಾಪ್ 10 ನಲ್ಲಿ ಭಾರತ ದೇಶ ಪ್ರಥಮ ಸ್ಥಾನದಲ್ಲಿದೆ. ಅಂತಾರಾಷ್ಟ್ರೀಯ ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷರು ಈ ಸಂಸ್ಥೆಯ ಮುಖ್ಯಸ್ಥರಾಗಿರುತ್ತಾರೆ. 2024-25ನೇ ಸಾಲಿನಲ್ಲಿ ನಮ್ಮ ಭಾರತದ ಶ್ರೀಮತಿ ಮಮತಾ ಗುಪ್ತಾ, ನಿಜವಾಗ್ಲೂ ನಮಗೆ ಖುಷಿ ಅನಿಸ್ತದೆ. ಇದು ಸ್ಟಾರ್ಟ್ ಆಗಿ 1-2 ವರ್ಷದಲ್ಲಿ ನಮ್ಮ ಭಾರತದಲ್ಲಿ ಪ್ರತಿನಿಧಿಸಿದವರು ಒಬ್ರಿದ್ರು. ಆದ್ರೆ ಈಗ ಸುಮಾರು 101ನೇ ವರ್ಷ ನಮ್ಮ ಇನ್ನರ್ವಿಲ್ ಕ್ಲಬ್ ಪ್ರಾರಂಭ ಆಗಿ ಈ ವರ್ಷ ನಮ್ಮ ಭಾರತದ ಮಮತಾ ಗುಪ್ತಾ ಎನ್ನುವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು. ನಂತರ ಪ್ರತಿ ದೇಶದಲ್ಲಿ ಒಬ್ಬರು ಅಸೋಸಿಯೇಷನ್ ಅಧ್ಯಕ್ಷರಿರ್ತಾರೆ ಭಾರತಕ್ಕೆ. ಈ ಬಾರಿ ಶ್ರೀಮತಿ ಸುನೀತಾ ಜೈನ್ ರವರು ಭಾರತದ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಾರೆ. ನಮ್ಮ ದೇಶದಲ್ಲಿ ಒಟ್ಟು 27 ಇನ್ನರ್ ವೀಲ್ ಜಿಲ್ಲೆಗಳಿವೆ. ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರ ಅಧ್ಯಕ್ಷರನ್ನ ನೇಮಕಗೊಂಡಿದ್ದಾರೆ. 2015ರಲ್ಲಿ ನಮ್ಮ ಸಾಗರದ ಇನ್ನರ್ ವೀಲ್ ಕ್ಲಬ್ ಸಂಸ್ಥೆ ಪ್ರಾರಂಭವಾಯಿತು. ಸಂಸ್ಥಾಪಕ ಅಧ್ಯಕ್ಷರಾಗಿ ಶ್ರೀಮತಿ ಅನಸೂಯ ಶ್ರೀಧರ್, ಕಾರ್ಯದರ್ಶಿಯಾಗಿ ಶ್ರೀಮತಿ ಶ್ವೇತಾ ಪ್ರಭು ಕಾರ್ಯನಿರ್ವಹಿಸುತ್ತಿದ್ದರು. ನಮ್ಮ ಕ್ಲಬ್ ಇನ್ನರ್ವಿಲ್ ಜಿಲ್ಲೆ 318ರಲ್ಲಿ ಇರುತ್ತದೆ. ಇದರಲ್ಲಿ ಶಿವಮೊಗ್ಗ, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಹಾಸನ ಮತ್ತು ಮೈಸೂರು ಜಿಲ್ಲೆಗಳು ಸೇರಿರುತ್ತದೆ. ನಮ್ಮ ಕ್ಲಬ್ ಇಲ್ಲಿಯವರೆಗೆ ಹಲವಾರು ಶಾಲೆಗಳಿಗೆ ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆ,
ಪೀಠೋಪಕರಣಗಳು, ಆಟದ ಸಾಮಗ್ರಿಗಳು, ಸೈಕಲ್ಗಳು, ಪುಸ್ತಕಗಳು ನೀಡುತ್ತಾ ಬಂದಿದೆ. ಸಾಗರದ ಸರ್ಕಾರಿ ಬಸ್ ನಿಲ್ದಾಣ ಹಾಗೂ ಸಾಗರದ ಜೈಲಿನಲ್ಲಿ ಕುಡಿಯುವ ನೀರಿನ ಘಟಕವನ್ನು ಕೂಡ ನಾವು ದೇಣಿಗೆಯಾಗಿ ನೀಡಿರುತ್ತೇವೆ. ಸಾಗರದ ರೋಟರಿ ಸಂಸ್ಥೆ ಸಹಯೋಗದೊಂದಿಗೆ ಕೂಡ ಹಲವಾರು ಸೇವಾ ಕಾರ್ಯಗಳನ್ನು ನಾವು ನಿರ್ವಹಿಸಿರುತ್ತೇವೆ. ಈ ಸಲ 2024-25ನೇ ಸಾಲಿನಲ್ಲಿ ಶ್ರೀಮತಿ ವೈಶಾಲಿ ಕುಡುವ 318ರ ಜಿಲ್ಲಾಧ್ಯಕ್ಷರಾಗಿರುತ್ತಾರೆ. ನಮ್ಮ ಸಂಸ್ಥೆಯ 24-25ನೇ ಸಾಲಿನ ಪದವಿ ಸ್ವೀಕಾರ ಸಮಾರಂಭ ದಿನಾಂಕ 13/7/2024ರಂದು ರೋಟರಿ ಭವನದಲ್ಲಿ ನಡೆಯಲಿದೆ. ಪದವಿ ಪ್ರದಾನ ಅಧಿಕಾರಿಗಳಾಗಿ ಶ್ರೀಮತಿ ರಾಜಲಕ್ಷ್ಮಿ ಬಿ ಜೋಶಿ ವರ್ನಾಡು, ಮಾಜಿ ಇನ್ನರ್ವಿಲ್ ಅಧ್ಯಕ್ಷರು ಇವರು ಆಗಮಿಸಲಿದ್ದಾರೆ. ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಶಿಲ್ಪಾ ವಾದಿರಾಜ್ ಅಧ್ಯಕ್ಷರು, ದೈವಜ್ಞ ಮಹಿಳಾ ಮಂಡಳಿ ಸಾಗರ ಇವರು ಆಗಮಿಸಲಿದ್ದಾರೆ. ಈ ಸಾಲಿನಲ್ಲಿ ನಮ್ಮ ಸಂಸ್ಥೆಯು ಮಹಿಳಾ ಮತ್ತು ಹೆಣ್ಣು ಮಕ್ಕಳ ಸಬಲೀಕರಣ, ಪರಿಸರ ಸಂರಕ್ಷಣೆ, ಮನೆ ಮದ್ದು, ಆಯುರ್ವೇದಿಕ ಔಷಧಿಗಳು ಪರಿಚಯಿಸುವುದು, ಈ ವರ್ಷದ ನಾವು ಏನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮ ಅದರ ವಿವರ, ಸಾಗರದ ರೈಲ್ವೆ ನಿಲ್ದಾಣದಲ್ಲಿ ಸುತ್ತಮುತ್ತಲ ಪ್ರೇಕ್ಷಣೀಯ ಸ್ಥಳಗಳ ಮಾಹಿತಿ, ಸಾಮಾನ್ಯ ಆರೋಗ್ಯ ತಪಾಸಣೆ, ಶಾಲೆಗಳಿಗೆ ಅವಶ್ಯಕವಿರುವ ಪೀಠೋಪಕರಣ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ನೀಡುವುದು, ಶಾಲಾ ಮಕ್ಕಳಿಗೆ ನಾಗರಿಕ ಹಾಗೂ ಮೌಲ್ಯಾಧಾರಿತ ನೀತಿ ಶಿಕ್ಷಣ ಬಗ್ಗೆ ತಿಳುವಳಿಕೆಯನ್ನು ನೀಡುವುದು, ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ಸಾಗರದ ರೋಟರಿ ಕ್ಲಬ್ ಸಹಕಾರದೊಂದಿಗೆ ಅವರ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಳ್ಳುತ್ತಿದ್ದೇವೆ. ಅದರಲ್ಲಿ ನಮ್ದು ಈ ವರ್ಷ ಅವರು ಹೇಳಿದಂತಹ ನಮ್ಮ ಕಾರ್ಯಕ್ರಮಗಳು ಇನ್ನರ್ವಿಲಿಂದ ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡುವುದು, ಆಮೇಲೆ ಇನ್ನರ್ವಿಲ್ಗೆ ಹೆಚ್ಚಿನ ಸದಸ್ಯರು ಪಾಲ್ಗೊಳ್ಳುವಂತೆ ಮಾಡುವುದು, ಆಮೇಲೆ ಅನಕ್ಷರತೆಯನ್ನು ಹೋಗಲಾಡಿಸಿ ಎಲ್ಲರಿಗೂ ಕಡ್ಡಾಯ ಶಿಕ್ಷಣ ಪಡೆಯುವಂತೆ ಮಾಡುದು. ಅಂದ್ರೆ ಶಾಲೆ ಬಿಟ್ಟ ಮಕ್ಕಳನ್ನ ನಾವು ಅವರನ್ನು ಕರ್ಕೊಂಡು ಅವ್ರಿಗೆ ಕಡ್ಡಾಯ ಶಿಕ್ಷಣವನ್ನ ನೀಡುವಂಥದ್ದು. ಆಮೇಲೆ ಮಹಿಳೆಯರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಮತ್ತು ಅಂಗವಿಕಲತೆ ಉಳ್ಳವರಿಗೆ ಸಹಾಯವನ್ನ ಮಾಡುವುದು. ಆಮೇಲೆ ಇನ್ನರ್ವಿಲ್ ಕಾರ್ಯಕ್ರಮ ಒಂದು ಸಂಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಮಹಿಳೆಯರಿಂದ ಅಂತ ಜನಮನ್ನಣೆ ಪಡೆಯುವಂತೆ ಮಾಡುವಂಥದ್ದು. ಆಮೇಲೆ ಎಲೆಕ್ಟ್ರಾನಿಕ್ ವೇಸ್ಟ್ ವಸ್ತುಗಳ ವಿಲೇವಾರಿಯನ್ನ ಮಾಡುವಂಥದ್ದು. ಆಮೇಲೆ ಹಳ್ಳಿಗಳ ಯಾವ್ದಾದ್ರು ಒಂದು ಹಳ್ಳಿಯನ್ನ ದತ್ತು ತೆಗೆದುಕೊಂಡು ಅಲ್ಲಿ ಅನಾಥರಿಗೆ ಮತ್ತು ವಯಸ್ಸಾದವರಿಗೆ ಸಹಾಯವನ್ನ ಮಾಡುವಂಥದ್ದು. ಆಮೇಲೆ ಪರಿಸರ ಸಂರಕ್ಷಣೆ, ಇದು ಈ ವರ್ಷ 24-25ರ ನಮ್ಮ ಕಾರ್ಯಕ್ರಮಗಳ ವಿವರ ನೀಡಿರ್ತಾರೆ. ಅದೇ ಪ್ರಕಾರ ನಾವು ಕೆಲವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ, ಅದನ್ನ ಇದ್ರ ಮೊದಲೇ ಹೇಳಿದ್ವಿ. ನೀವು ಕೂಡ ಎಲ್ಲರೂ ಬಂದು ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಸಹಕರಿಸಬೇಕು. ಶನಿವಾರ 13ನೇ ತಾರೀಕು ಶನಿವಾರ 5ವರೆಗೆ ನಮ್ಮ ರೋಟರಿ ಭವನದಲ್ಲಿ ಇನ್ನರ್ವಿಲ್ ಸಂಸ್ಥೆಯ ಪದವಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತೆ. ತಾವೆಲ್ಲರೂ ಬಂದು ನಮ್ಗೆ ಈ ವರ್ಷ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಗೋಷ್ಠಿಯಲ್ಲಿ ಸಂದೇಶ್ ಕುಮಾರ್ ಶೆಟ್ಟಿ, ವೆಂಕಟರಾವ್, ಪದ್ಮಜ ರಾಜೀವ್ ಇನ್ನಿತರರು ಹಾಜರಿದ್ದರು. ನಾಟ್ಯತರಂಗ ಸಂಸ್ಥೆ ಮತ್ತು ಮೈಸೂರಿನ ಗಂಗೂಬಾಯಿ ಸಂಗೀತ ಹಾಗೂ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಆಶ್ರಯದಲ್ಲಿ ಭರತನಾಟ್ಯ ಸರ್ಟಿಫಿಕೇಟ್ ಕೋರ್ಸ್ ಮತ್ತು ಡಿಪ್ಲೊಮಾ ಕೋರ್ಸ್ ಅನ್ನು ಜುಲೈ 15ರಿಂದ ಪ್ರಾರಂಭಿಸಲಾಗುತ್ತಿದೆ ಎಂದು ನಾಟ್ಯತರಂಗ ಸಂಸ್ಥೆ ಮುಖ್ಯಸ್ಥ ವಿದ್ವಾನ್ ಜಿ.ಬಿ. ಜನಾರ್ದನ್ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮತ್ತೊಂದು ಹೊಸ ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಹಾಗೂ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇವರಿಂದ 2 ಕೋರ್ಸುಗಳು ಪ್ರಾರಂಭವಾಗಿದೆ. ಒಂದು ಭರತನಾಟ್ಯದಲ್ಲಿ ಸರ್ಟಿಫಿಕೇಟ್ ಕೋರ್ಸು 6 ತಿಂಗಳ ಅವಧಿಯದು, ಹಾಗೆ ಭರತನಾಟ್ಯದಲ್ಲಿ ಡಿಪ್ಲೊಮಾ ಕೋರ್ಸು 1 ವರ್ಷ ಅವಧಿಯದು. ಈ 2 ಪರೀಕ್ಷೆಗಳನ್ನ ನಾವು ನಡೆಸಲಿಕ್ಕೆ ನಮ್ಮನ್ನು ಕೇಂದ್ರವಾಗಿ ಇಟ್ಕೊಂಡು ನಾವೊಂದು ಒಡಂಬಡಿಕೆಯನ್ನ ಈ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಜೊತೆಗೆ ನಾವು ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ನಾವು ಈ 2 ಕೋರ್ಸ್ಗಳನ್ನ ಯೂನಿವರ್ಸಿಟಿ ಪರವಾಗಿ ನಾವು ಇಲ್ಲಿ ನಡೆಸ್ಬೋದು. ನಮಗೆ ಇದಕ್ಕೆ ಒಡಂಬಡಿಕೆ ಆದ್ದರಿಂದ ಇಲ್ಲೇ ಸೆಂಟರ್ ಆಗಿ, ಇಲ್ಲೇ ಕೇಂದ್ರವಾಗಿ ಪರೀಕ್ಷಾ ಕೇಂದ್ರ ಕೂಡ ಇಲ್ಲೇ ಇರುತ್ತೆ. ಪಾಠ ಪ್ರವಚನಗಳು ಕೂಡ ನಮ್ಮ ನಾಟ್ಯ ತರಂಗದಿಂದ ಆಗುತ್ತೆ. ನಾಟ್ಯ ತರಂಗದಲ್ಲಿ ಈ 1-2 ಕೋರ್ಸ್ಗಳನ್ನು ನಡೆಸಲಿಕ್ಕೆ ವಿದ್ಯಾರ್ಹತೆ ಹೊಂದಿದಂತಹ ಟೀಚರ್ಸ್ಗಳು ಇರೋದ್ರಿಂದ ನಮಗೆ ಈ ಕೋರ್ಸ್ಗಳನ್ನು ನಡೆಸಲಿಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಜುಲೈ 15ರಿಂದ ಈ 2 ಕೋರ್ಸ್ಗಳು ಪ್ರಾರಂಭವಾಗುತ್ತೆ. ನಾವು ಇದನ್ನ ಆಫ್ಲೈನ್ ಮತ್ತು ಆನ್ಲೈನ್ 2 ಮಾಡ್ತಿದ್ವಿ. ಆನ್ಲೈನ್ ಅಧಿಕೃತವಾಗಿ ಪರವಾನಗಿ ಇಲ್ಲದೆ ಹೋದ್ರು ಕೆಲವರ ಅನುಕೂಲ ದೃಷ್ಟಿಯಿಂದ ನಾವು ಆನ್ಲೈನ್ ಮಾಡಬೇಕಾಗತ್ತೆ, ಎಲ್ಲರೂ ಬರೋಕ್ಕಾಗಲ್ಲ. ಈ ತರಗತಿಗಳು ವೀಕೆಂಡ್ಸ್, ವಾರಾಂತ್ಯದಲ್ಲಿ ಇವು ಕ್ಲಾಸ್ಗಳು ನಡೆಯುತ್ತೆ. 6 ತಿಂಗಳ ನಂತರ ಸರ್ಟಿಫಿಕೇಟ್ ಕೋರ್ಸಿನ ಪರೀಕ್ಷೆ ಹಾಗೂ 1 ವರ್ಷದ ನಂತರ ಡಿಪ್ಲೊಮಾ ಕೋರ್ಸಿನ ಪರೀಕ್ಷೆಗಳು ನಡೆಯುತ್ತೆ. ಇದರಿಂದ ಏನು ಅನುಕೂಲ ಅಂತಂದ್ರೆ, ಈಗಾಗಲೇ ಜೂನಿಯರ್, ಸೀನಿಯರ್ ಮತ್ತು ವಿದ್ವತ್ 3 ಹಂತದಲ್ಲಿ
ಕರ್ನಾಟಕ ಸೆಕೆಂಡರಿ ಬೋರ್ಡ್ ಎಕ್ಸಾಮಿನೇಷನ್ ನಡೆಸ್ತಾ ಇತ್ತು. ಈ ವರ್ಷದಿಂದ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯನ್ನು ತಗೊಂಡಿದೆ. ಆದರೆ ಇದಕ್ಕೆ ಇರುವಂತಹ ಮಿತಿಗಳು ಏನು ಅಂತಂದ್ರೆ, ಈ ಒಂದು ಜೂನಿಯರ್ ಎಕ್ಸಾಮ್ ಮಾಡ್ಬೇಕಂದ್ರೆ ಸುಮಾರು 3 ವರ್ಷಗಳ ಕಾಲ ತರಬೇತಿ ಅವಶ್ಯಕತೆ ಇರ್ತಿತ್ತು. ಆ ಜೂನಿಯರ್ ಎಕ್ಸಾಮ್ ಆಗಿ 3 ವರ್ಷದ ನಂತರ ಸೀನಿಯರ್ ತಗೋಬೋದಿತ್ತು. ಆ ಸೀನಿಯರ್ ಎಕ್ಸಾಮ್ ಆಗಿ 3 ವರ್ಷದ ನಂತರ ವಿದ್ವತ್ ತಗೋಬೋದಿತ್ತು. ಹೀಗೆ ಸುಮಾರು 12 ವರ್ಷಗಳ ಕಾಲ ಮಾಡಿದ್ರೆ ವಿದ್ವತ್ತು ಪದವಿ ಸಿಗ್ತಾ ಇತ್ತು. ಆದ್ರೆ ಇದು ಹೇಗೆ ಅಂದ್ರೆ 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್. 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಅಲ್ಲಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಯೂನಿವರ್ಸಿಟಿಯಿಂದನೇ ಸಿಗುತ್ತೆ. 1 ವರ್ಷದ ಡಿಪ್ಲೊಮಾ ಕೋರ್ಸ್ ಮಾಡಿದ್ರೆ ಯೂನಿವರ್ಸಿಟಿಯಿಂದ ಡಿಪ್ಲೊಮಾ ಇನ್ ಭರತನಾಟ್ಯಂ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಅದು ಮುಂದೆ ಹೊಸ ಶಿಕ್ಷಣ ನೀತಿ ಏನಾದರೂ ಬಂದ್ರೆ ಎಲ್ಲ ಶಾಲೆಗಳಲ್ಲಿ ನೃತ್ಯ ಮುಂತಾದ ಕಲಾ ತರಬೇತಿಗಳಿಗೆ ವ್ಯಾಲಿಡ್ ಕ್ವಾಲಿಫಿಕೇಶನ್, ಅದು ಅರ್ಹವಾದಂತಹ ಒಂದು ಕ್ವಾಲಿಫಿಕೇಶನ್ ಆಗುತ್ತೆ. ಅದರಿಂದ ಇದನ್ನ ಈಗಾಗಲೇ ಅನೇಕ ಜನರು ಕಲಿತಾ ಇರ್ತಾರೆ. ಈ ಸಣ್ಣ ಮಕ್ಕಳಾದ್ರೆ ಅವರಿಗೆ ಒಂದು ಸರ್ಟಿಫಿಕೇಟ್ ಜೂನಿಯರ್ ಸೀನಿಯರ್ ಮಾಡುವಂತಹದ್ದು ಸುಮಾರು ಅವಕಾಶ ಇರುತ್ತೆ. ಕೆಲವು ಈಗಾಗಲೇ ನಮ್ಮಲ್ಲಿ ಅನೇಕ ಪ್ರೌಢ ಮಹಿಳೆಯರು ಬಂದು ಕಲಿತಾ ಇದ್ದಾರೆ. ಅವರಿಗೆ ಅಲ್ಪಾವಧಿಯಲ್ಲಿ ಯೂನಿವರ್ಸಿಟಿಯಿಂದ ಈ ಸರ್ಟಿಫಿಕೇಟ್ಗಳು ಸಿಗುವಂತಹದ್ದು, ಪ್ರಮಾಣ ಪತ್ರಗಳು ಸಿಗುವಂತಹ ವ್ಯವಸ್ಥೆ ಇದರಿಂದ ಆಗತ್ತೆ ಅನ್ನುವಂಥ ಆಶಯದಿಂದ ನಾವು ಕೂಡ ಇದನ್ನ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ತರಗತಿಗಳು ವೀಕೆಂಡ್ ವಾರಾಂತ್ಯದಲ್ಲಿ ನಡೆಯುತ್ತೆ. ಹಾಗೂ ಪರೀಕ್ಷೆಗಳು ಸಾಗರವೇ ಕೇಂದ್ರ, ನಮ್ಮ ನಾಟ್ಯ ತರಂಗದಲ್ಲೇ ಪರೀಕ್ಷಾ ಕೇಂದ್ರ ಇರುತ್ತೆ. ಇದು ಅನೇಕ ನೃತ್ಯಾಸಕ್ತರಿಗೆ ಪ್ರಾಥಮಿಕವಾದ ತಿಳುವಳಿಕೆಯನ್ನು ತೆಗೆದುಕೊಳ್ಳೋದಕ್ಕೆ ಮತ್ತೆ ಅರ್ಹವಾದಂತಹ ಒಂದು ವಿದ್ಯಾಭ್ಯಾಸವನ್ನ ತೆಗೆದುಕೊಂಡಂತಹ ಪ್ರಮಾಣ ಪತ್ರವನ್ನ ಯೂನಿವರ್ಸಿಟಿಯಿಂದ ತಗೊಳ್ಳಕ್ಕೆ ಅನುಕೂಲ ಆಗುತ್ತೆ. ಈ ವಿಷಯವನ್ನ ತಮ್ಮ ಪತ್ರಿಕೆಗಳ ಮೂಲಕ, ಮಾಧ್ಯಮದ ಮೂಲಕ ಜನರಿಗೆ, ಸಾರ್ವಜನಿಕರಿಗೆ ಇದರ ಅರಿವನ್ನು ಮೂಡಿಸೋದು ಅನ್ನೋ ದೃಷ್ಟಿಯಿಂದ ಈ ನಾವು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ. ಇದಕ್ಕೆ ಸಾಮಾನ್ಯವಾಗಿ ಫೀಸ್ ಅಂತಂದ್ರೆ ಕೋರ್ಸ್ ಫೀಸ್ ಅಂತ ಒಂದು 6,000 ಚಿಲ್ಲರೆ ಸರ್ಟಿಫಿಕೇಟ್ ಕೋರ್ಸಿಗೆ ಬರುತ್ತೆ, 12,000 ಚಿಲ್ಲರೆ ಡಿಪ್ಲೊಮಾ ಕೋರ್ಸಿಗೆ ಬರುತ್ತೆ. ಈ 1 ವರ್ಷದೊಳಗೆ ನಾವು ಅರ್ಹವಾದಂಥ ಕ್ವಾಲಿಫಿಕೇಶನ್ ತಗೋಬಹುದು. ಇದು ಅನೇಕ ಆಸಕ್ತರಿಗೆ ಉಪಯೋಗ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ಮೂಲಕ ಇದನ್ನ ಪ್ರಕಟಣೆಯನ್ನು ಕೊಡ್ತಾ ಇದ್ದೀವಿ. ಅಥವಾ ಯಾವುದಕ್ಕೂ ಏಜ್ ಲಿಮಿಟ್ ಅಂತ ಇಲ್ಲ, ಯಾವ ವಯಸ್ಸಿನವರು ಬೇಕಾದ್ರೂ ಮ್ಯಾಕ್ಸಿಮಮ್ ಮಿನಿಮಮ್ ಯಾವ ಇದು ಇಲ್ಲ. ಆದ್ರೆ ಡಿಪ್ಲೊಮಾ ಕೋರ್ಸಿಗೆ ಮಾತ್ರ ಎಜುಕೇಶನ್ ಕ್ವಾಲಿಫಿಕೇಶನ್ 10th ಸ್ಟ್ಯಾಂಡರ್ಡ್ ಅಂತ ಮಾಡಿದ್ದಾರೆ. ಈ ಸರ್ಟಿಫಿಕೇಟ್ ಕೋರ್ಸಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ದಾಗ್ಲಿ ಅಥವಾ ಏಜ್ ಲಿಮಿಟ್ದಾಗ್ಲಿ ಇಲ್ಲ. ಸಾಮಾನ್ಯವಾಗಿ ನಾಟ್ಯವನ್ನು ಕಲಿಯುವ ವಯಸ್ಸು ಪ್ರಾರಂಭ ಆದ್ಮೇಲೆ ಸುಮಾರು 5-6 ವರ್ಷದ ನಂತರ ಯಾರು ಬೇಕಾದ್ರೂ ಮಾಡ್ಬೋದು. ಸಾಮಾನ್ಯವಾಗಿ ಒಂದು 10 ವರ್ಷದ ನಂತರ ನಾವು ಅಂದ್ರೆ ಈ ಪರೀಕ್ಷಾ ಪಠ್ಯಗಳು ನೋಡಿದಾಗ ಒಂದು 10 ವರ್ಷದ ನಂತರದವ್ರು ಯಾರು ಬೇಕಾದ್ರೂ ಕಲಿಬೋದು. ಮ್ಯಾಕ್ಸಿಮಮ್ ವಯಸ್ಸು ಯಾವುದು ಲಿಮಿಟ್ ಇಲ್ಲ, ಯಾರು ಬೇಕಾದ್ರೂ ಮಾಡ್ಕೋಬಹುದು, ಬೇಕಾಗೋದಿಲ್ಲ. ಆದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಅಲ್ಲಿಗಿರುವ ಸಿಲೆಬಸ್ ಪ್ರಕಾರ, ಜೂನಿಯರ್ಲಿರೋ ಸಿಲೆಬಸ್ ಪ್ರಕಾರ 3 ವರ್ಷದೊಳಗೆ ಕಟ್ಟೋ ಹಂಗಿಲ್ಲ. ಹಾಗಾಗಿ ನಾವು ಈಗ ದೊಡ್ಡವರು ಬೇಗ ಬೇಗ ಕಲಿಯೋರಿಗೆ ಬೇಗ ಕಲ್ತ್ಕೊಬಹುದು. ಸಾಮಾನ್ಯವಾಗಿ ಇದರಲ್ಲಿ ಈ ಸರ್ಟಿಫಿಕೇಟ್ ಕೋರ್ಸ್ ಅಲ್ಲಿ ಹೇಗಿದೆ ಅಂತಂದ್ರೆ ಜೂನಿಯರ್ ಸಿಲೆಬಸ್ ಏನಿದೆ ಅದೇ ಇದೆ. ಹಾಗಾಗಿ ಕ್ವಾಲಿಟಿಯಲ್ಲಿ ತುಂಬಾ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಆಮೇಲೆ ಡಿಪ್ಲೊಮಾ ಕೋರ್ಸ್ ಅಲ್ಲಿ ಆ ಸಿಲೆಬಸ್ ಏನಿದೆ ಅಂದ್ರೆ ಈಗಿನ ಸೀನಿಯರ್ ಏನಿದೆ ಅದಿದೆ. ಅಲ್ಲಿ ಇದ್ರ ಪ್ರಕಾರ ಜೂನಿಯರ್ ಆದ್ಮೇಲೆ 3 ವರ್ಷ ಆಗ್ಲೇಬೇಕು ಅಂತಿದೆ. ಇದಕ್ಕೆ ಹಾಗಿಲ್ಲ. ಆಕ್ಚುಲಿ ಈ ಮಾಡುವಂತ ಸಿಲೆಬಸ್ 1 ವರ್ಷದಲ್ಲಿ ನಾವು ಮುಗಿಸ್ಬೋದು, ಆದ್ರೆ ಅಲ್ಲಿ ಲಿಮಿಟ್ 3 ವರ್ಷ ಇದೆ. ಹಾಗಾಗಿ ಮತ್ತೆ ನಂಬರ್ ಆಫ್ ಕ್ಲಾಸಸ್ ನಾವು ಜಾಸ್ತಿ ತಗೊಳ್ತೀವಿ. ಅಲ್ಲಿ ಸಾಮಾನ್ಯವಾಗಿ ಇದನ್ನು ಕಲ್ಸಕ್ಕೆ ವೀಕೆಂಡ್ ಅಲ್ಲೇ ಮಾಡ್ತೀವಿ. ಅದು ಜಾಸ್ತಿ ಅವರ್ಸ್ ಈ ವೀಕೆಂಡ್ ಅಲ್ಲಿ ಅವರ್ಸ್ ಜಾಸ್ತಿ ತಗೋದು. ಇದು ಸಾಮಾನ್ಯವಾಗಿ ವಾರಕ್ಕೆ 1 ಕ್ಲಾಸು 2 ಕ್ಲಾಸು 1 ಅವರ್ ತಗೊಳ್ತಿದ್ದಲ್ಲ, ಇದು ವೀಕೆಂಡ್ ಅಲ್ಲಿ ರನ್ ಥ್ರೂ ಕ್ಲಾಸ್ಗಳಿರುತ್ತೆ. ಸೊ ನಾವು ಜಾಸ್ತಿ ಕಲಿಸ್ಬೋದು ಅವಾಗ. ಆಮೇಲೆ ಸಾಮಾನ್ಯವಾಗಿ ಪ್ರೌಢ ಅವಸ್ಥೆಯಲ್ಲಿರೋದ್ರಿಂದ ನಾವು ಕಲಿಸಿದ್ನು ಕಲಿತ್ಕೋತಾ ಹೋಗ್ತಾರೆ. ಅಲ್ಲಿ ಆ ಕಂಡೀಷನ್ ಇರೋದ್ರಿಂದ ನಾವು 3 ವರ್ಷ ಕಲಿಸಕ್ಕಾಗಲ್ಲ. ಹಾಗಾಗಿ ಇದರಲ್ಲಿ ವಿದ್ವತ್ತಿನಷ್ಟು ಆಗದೆ ಹೋದ್ರು ಡಿಪ್ಲೊಮಾದಲ್ಲಿ ಒಂದು ಸೀನಿಯರ್ ಮಟ್ಟದ ಪಾಠಗಳು ಡಿಪ್ಲೊಮಾದಾಗುತ್ತೆ. ಆಮೇಲೆ ಈ ಡಿಪ್ಲೊಮಾ ಮಾಡ್ಕೊಂಡವ್ರಿಗೆ ಮುಂದೆ ಇವ್ರದ್ದೇ ಡಿಗ್ರಿ ಕೋರ್ಸ್ಗಳಿದೆ. ಸಾಕಾಗಲ್ಲ ಅಂದ್ರೆ ನಾವು ಈ 1 ವರ್ಷದ ಕೋರ್ಸ್ ಇದೆಯಲ್ಲ, 1 ವರ್ಷದ ಕೋರ್ಸ್ ಈಗಿನ ಸೀನಿಯರ್ ಇದೆಯಲ್ಲ ಆ ಲೆವೆಲ್ ಅಲ್ಲಿ ಇರುತ್ತೆ. ವಿದ್ವತ್ ಲೆವೆಲ್ ಬರೋಕ್ಕಾಗಲ್ಲ.
ವಿದೌಟ್ ಲೆವೆಲಿಗೆ ಬರೋಕ್ಕಾಗಲ್ಲ. ಗುಣಮಟ್ಟ ಕುಸಿಯೋದಿಲ್ಲ, ಆದರೆ ಸಿಲೆಬಸ್ನ ವಾಲ್ಯೂಮ್ ಕಡಿಮೆ ಇರುತ್ತೆ. ಸಿಲೆಬಸ್ನ ವಾಲ್ಯೂಮ್ ಕಡಿಮೆ. ಸಾಮಾನ್ಯ ಡಿಪ್ಲೊಮಾ ಗೋಷ್ಠಿಯಲ್ಲಿ ವರದಾ ಜನಾರ್ದನ್ ಹಾಜರಿದ್ದರು. ಚಿನ್ನ ಬೆಳ್ಳಿ ಕಾರ್ಮಿಕರ ಸಂಘದ ಮನವಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರ 20 ಕೋಟಿ ರೂಪಾಯಿ ವಂತಿಕೆ ಆಧಾರಿತ ಭವಿಷ್ಯ ನಿಧಿ ಮಂಜೂರು ಮಾಡಿದ್ದು, ಸರ್ಕಾರದ ಈ ಸಮುದಾಯದ ಪರ ಕಾಳಜಿಗೆ ಸಂಘ ಕೃತಜ್ಞತೆ ಸಲ್ಲಿಸುತ್ತಿರುವುದಾಗಿ ಕರ್ನಾಟಕ ರಾಜ್ಯ ಚಿನ್ನ ಮತ್ತು ಬೆಳ್ಳಿ ಕಾರ್ಮಿಕರ ಸಂಘದ ಅಧ್ಯಕ್ಷ ಎಸ್ ಮಹಾಬಲೇಶ್ವರ್ ಶೇಟ್ ತಿಳಿಸಿದರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚಿನ್ನ ಬೆಳ್ಳಿ ಕಾರ್ಮಿಕರ ಸಂಘ ಅಂತ ಹೇಳಿ ಒಂದು ಕಡೆ ನಮ್ಮ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ಕಟ್ಕೊಂಡು ಉಪಾಧ್ಯಕ್ಷರು ವಸಂತ್ ಶೇಟ್ ಇದ್ದಾರೆ. ಹಾಗೆ ಕಾರ್ಯದರ್ಶಿ ಜಗದೀಶ್ ಮತ್ತು ಖಜಾಂಜಿ ಗುಂಡು ರವಿ ಮತ್ತು ರಾಮು ಶೇಟ್ ಅಂತ ಇದ್ದಾರೆ. ಇದು ಒಂದು 50 ಜನದ ಒಂದು ಸಂಘಟನೆ ಕಟ್ಕೊಂಡು ಈ ಚಿನ್ನ ಬೆಳ್ಳಿ ಕೆಲಸಗಾರರ ಒಂದು ಕಷ್ಟಗಳನ್ನು ಅರ್ಥ ಒಂದು 11 ಬೇಡಿಕೆಗಳನ್ನ ಸರ್ಕಾರಕ್ಕೆ ಇಟ್ಟು ಅದನ್ನ 8-10 ವರ್ಷದಿಂದ ನಾನು ಮನವಿ ಮಾಡ್ತಾ ಬಂದೆ. ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪನವರಿಂದ ಅವ್ರ ವಿಚಾರ ಅವ್ರ ಹತ್ರ ಹೇಳಿದಾಗ ಅವರು ನನಗೆ ತುಂಬಾ ಸಹಕಾರ ಕೊಟ್ಟು ರಾಜ್ಯ ಚಿನ್ನ ಬೆಳ್ಳಿ ಕೆಲಸಗಾರರ ಜಾಗೃತಿಗಾಗಿ ನಾವು ಕರಪತ್ರ ಮುದ್ರಿಸಿ ರಾಜ್ಯಾದ್ಯಂತ ಹಂಚಿಕೆ ಮಾಡಿರುತ್ತೇವೆ. ಕೆಲಸಗಾರರ ಅಭಿವೃದ್ಧಿಗಾಗಿ ಹಲವು ಬೇಡಿಕೆಗಳನ್ನು ಕಳೆದ 10 ವರ್ಷಗಳಿಂದ ಈಡೇರಿಸಲು ಸರ್ಕಾರದ ಗಮನ ಸೆಳೆಯುತ್ತಿದ್ದೇವೆ. ಅದರ 11 ಬೇಡಿಕೆ ಇದೆ. ನಮ್ಮ ಈ ನ್ಯಾಯಯುತ ಹೋರಾಟಕ್ಕೆ ಮಾಜಿ ವಿಧಾನಸಭಾಧ್ಯಕ್ಷರು ಹಾಗೂ ಮಾಜಿ ಕಂದಾಯ ಸಚಿವರಾದ ಕಾಗೋಡು ತಿಮ್ಮಪ್ಪನವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಮತ್ತು ರಾಜ್ಯದ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಬೆಂಬಲಿಸಿ ಸರ್ಕಾರವು ನಮ್ಮ ಬೇಡಿಕೆ ಈಡೇರಲು ಶಿಫಾರಸು ಮಾಡಿದ್ದಾರೆ. ಹಾಗೂ ನಮ್ಮ ಸಾಗರದ ಜನಪ್ರಿಯ ಶಾಸಕರಾದ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇರೂರು ನಮ್ಮ ಈ ಕಾರ್ಯಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡಿ ಬೆಂಬಲಿಸುತ್ತಾರೆ. ಈಗೇನು ನಮ್ಮ ಸರ್ಕಾರ ಏನ್ ನಮಗೆ ಆದೇಶ ಮಾಡಿದೆ ಅಂದ್ರೆ, ನಮ್ಮ ಚಿನ್ನ ಬೆಳ್ಳಿ ಕೆಲಸಗಾರರನ್ನು ಅಸಂಘಟಿತ ಕಾರ್ಮಿಕರನ್ನಾಗಿ ಆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿದೆ. 2018ರಲ್ಲಿ ಇದು ಆರ್ಡರ್ಸ್ ಆಗಿದೆ, ಅದು ಎಫೆಕ್ಟಿವ್ ಬಂದಿಲ್ಲ. ಈಗ ನಾವು ಮನವಿ ಮಾಡಿದ ನಂತರದಲ್ಲಿ ಅವರು ಈ ನಮ್ಮ ಈ ಎಲ್ಲ MLA ಅವರು ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರು ಹಾಗೂ ಸಂತೋಷ್ ಲಾಡ್ ಅವರು ಇವರಿಗೆಲ್ಲ ನಮ್ಮ ಕಾಗೋಡು ತಿಮ್ಮಪ್ಪರ ಮುಖಾಂತರ ನಾನು ಪತ್ರವನ್ನು ಬರೆಸಿ ಅವರಿಗೆ ರೆಕಮೆಂಡ್ ಮಾಡಿಸಿದ್ರಿಂದ ಅವರು ಇದನ್ನ ಒಪ್ಪಿ ಅದನ್ನ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿ ಒಂದು ಲಿಸ್ಟ್ಗೆ ಸೇರ್ಪಡೆ ಮಾಡಿರ್ತಾರೆ. ಆ ಸೇರ್ಪಡೆಯಲ್ಲಿ ಬೇರೆ ಬೇರೆ ಕೆಲವು ಜಾತಿಗಳನ್ನು ಮಾಡಿದ್ದಾರೆ. ಕ್ಷೌರಿಕರು ಮತ್ತೆ ಮಡಿವಾಳರು ಸಹ ಮಾಡಿದ್ದಾರೆ. ಇದರಲ್ಲಿ 4.25 ಲಕ್ಷ ಜನರಿಗೆ ಕರ್ನಾಟಕದಲ್ಲಿ ಇದು ಸಹಾಯ ಆಗುತ್ತೆ. ಈಗ ಸದ್ಯದಲ್ಲೇ 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ. ಅದನ್ನ ಕಾರ್ಡ್ ಮಾಡಿಸೋದಕ್ಕೆ ಈಗ ಅವ್ರ ಕಾರ್ಡ್ ಅನ್ನ ಕಾರ್ಮಿಕ ಇಲಾಖೆಯಿಂದ ಪಡಿಬಹುದು. ನಾವು ಇದನ್ನ ವಿಚಾರ ಮಾಡಿದಾಗ ಶಿವಮೊಗ್ಗದಲ್ಲಿ ಹೋದಾಗ ಒಂದು 180 ಕಾರ್ಡ್ಗಳೆಲ್ಲ ಆಗಿ ಮಾಡಿದ್ದಾರೆ ಅಂತ ಇಲ್ಲಿವರೆಗೂ. ಇದೇ ಆಧಾರದ ಮೇಲೆ ಅವರು ವಿಧಾನ ಸಭೆಯಲ್ಲಿ ಚರ್ಚೆ ಮಾಡಿ, ಮಂತ್ರಿಗಳ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಇದನ್ನ ಅವರು ಇದಕ್ಕೆ ಎಷ್ಟು ಜನ ಮುಂದಿನ ದಿನಗಳಲ್ಲಿ ಎಷ್ಟು ಜನ ಇಲ್ಲಿ ಕಾರ್ಮಿಕರು ಇದ್ದಾರೆ, ಚಿನ್ನ ಬೆಳ್ಳಿ ಕೆಲಸಗಾರ ಇರೋದನ್ನು ಅಂಕಿಅಂಶವನ್ನು ಮನಗಂಡು ಅದ್ರ ಮೇಲೆ ಅವರು ನಮಗೆ ಈ ಚಿನ್ನ ಬೆಳ್ಳಿ ಕೆಲಸಗಾರರನ್ನ ಅಸಂಘಟಿತ ಕಾರ್ಮಿಕರಾಗಿ ಸೇರ್ಪಡೆ ಮಾಡಿದ್ದನ್ನ ಬೆಂಬಲಿಸಿ ಅದಕ್ಕೆ ಏನು ಹಣ ಬಿಡುಗಡೆ ಮಾಡಬೇಕು ಅದು ಎಲ್ಲ ಅನುಕೂಲತೆಗಳನ್ನು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ನಮಗೆ ಆದೇಶವನ್ನು ಪತ್ರ ಕೊಟ್ಟಿದೆ. ನೀಡುವುದು ಸರ್ಕಾರ ನಮೂದಿಸಿದ ಕಾರ್ಮಿಕರ ಪರಿಷ್ಕೃತ ಪಟ್ಟಿಯಲ್ಲಿ ಚಿನ್ನ ಬೆಳ್ಳಿ ಕೆಲಸಗಾರರನ್ನು ಕಾಯಮಾಗಿ ಸೇರಿಸುವುದು, ಯಾವುದೇ ಆಧಾರ ಪಡೆಯದೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ನೀಡುವುದು, ಚಿನ್ನ ಬೆಳ್ಳಿ ಕಾರ್ಮಿಕರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದು, 60 ವರ್ಷ ಮೇಲ್ಪಟ್ಟವರಿಗೆ ಮಾಸಾಶನ ಮತ್ತು ಆರೋಗ್ಯ ವಿಮೆ ಕಾರ್ಡ್ ನೀಡುವುದು, ಪ್ರತಿ ತಾಲೂಕುಗಳಲ್ಲಿ ಚಿನ್ನ ಬೆಳ್ಳಿ ಸಂಕೀರ್ಣಗಳನ್ನು ನಿರ್ಮಿಸುವುದು, ಜಿಲ್ಲಾ ಮಟ್ಟದಲ್ಲಿ ಚಿನ್ನ ಬೆಳ್ಳಿ ಕೆಲಸಗಾರರ ಭವನ ನಿರ್ಮಿಸುವುದು, ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ನೀಡುವುದು ಎಲ್ಲ ಪಕ್ಷಗಳಲ್ಲಿ, ಚಿನ್ನ ಬೆಳ್ಳಿ ವ್ಯಾಪಾರದಲ್ಲಿ ಪೊಲೀಸರ ಕಿರುಕುಳ ತಪ್ಪಿಸುವುದು, ಚಿನ್ನ ಬೆಳ್ಳಿ ಕೆಲಸಗಾರರ ಮತ್ತು ವ್ಯಾಪಾರಸ್ಥರ ಮಕ್ಕಳ ವಿದ್ಯಾಭ್ಯಾಸವನ್ನು ಉಚಿತವಾಗಿ ನೀಡುವುದು, ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸಹಾಯಧನ ನೀಡುವುದು. ಈ ಎಲ್ಲ ಬೇಡಿಕೆಗಳನ್ನಿಟ್ಟು ನಾವು ಒಂದು 8-10 ವರ್ಷದಿಂದ ಈ ಸಂಘಟನೆ ಮುಖಾಂತರ ಮಾಜಿ ಸಚಿವರಾದ ಕಾಗೋಡು ತಿಮ್ಮಪ್ಪನವರ ಸಲಹೆ ಮೇರೆಗೆ ಎಲ್ಲರಿಗೂ ರೆಕಮೆಂಡ್ ಮಾಡಿ ಅವರಿಗೆಲ್ಲ ಹೋರಾಟ ಮಾಡಿ ಆಫೀಸ್ಗಳೆಲ್ಲ ಭೇಟಿ ಮಾಡಿ ಇದನ್ನೆಲ್ಲ ಮಾಡ್ತಾ ಬಂದಿದ್ವಿ. ಅದು 2018ರಲ್ಲಿ ಸರ್ಕಾರ ಆದೇಶ ಮಾಡಿದೆ, ಅದು ಎಫೆಕ್ಟಿವ್ ಬಂದಿರಲಿಲ್ಲ.
ಈ ಸರ್ಕಾರ ಈ ವಿಚಾರವನ್ನು ಮನಗಂಡು ಇವಾಗ ಎಫೆಕ್ಟ್ ತಂದಿದ್ದಾರೆ. ಒಂದು 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ. ಆ 10 ಕೋಟಿ ರೂಪಾಯಿದಲ್ಲಿ ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಉಚಿತವಾಗಿ ಕಾರ್ಡ್ ನೀಡೋದು. ಸಂಘದ ಉಪಾಧ್ಯಕ್ಷ ವಸಂತ್ ಶೇಟ್ ಮಾತನಾಡಿ, ಮತ್ತು ನಮ್ದು ಹಲವಾರು ಬೇಡಿಕೆಗಳಿದ್ದಾವೆ. ನಾವು ಇವತ್ತು ರಾಜ್ಯದಲ್ಲಿ ಸುಮಾರು ಒಂದು 4-5 MLAಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ನಮ್ಮ ಸಮುದಾಯಗಳು ಇವೆ. ಆದ್ರೆ ಇಲ್ಲಿ ತನಕ ಸರ್ಕಾರ ಯಾವುದೇ ರೀತಿಯ ಈ ಪಕ್ಷಗಳು ನಮ್ಮ ಸಮುದಾಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ. ಒಂದು ರಾಜಕೀಯವಾಗಿ ಒಂದು ಧ್ವನಿ ಆಗೋಣ ಅಂದ್ರೆ ಅದಕ್ಕೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ನಮ್ಮನ್ನು ಕಡೆಗಣಿಸ್ತಾ ಇದೆ. ಹೀಗಾಗಿ ನಮಗೆ ಅನಿವಾರ್ಯವಾಗಿ ನಮಗೆ ಜಿಲ್ಲಾ ಮಟ್ಟದಲ್ಲಿ ಕನಿಷ್ಠ ನಮಗೆ ಈ ಚಿನ್ನ ಬೆಳ್ಳಿ ಕೆಲಸಗಾರರಿಗೆ ಸಮುದಾಯಕ್ಕೆ ಒಂದು ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು. ಮತ್ತು ನಮ್ಮಲ್ಲಿ ಅನೇಕ ಕುಸರಿ ಕೆಲಸಗಾರರಿದ್ದಾರೆ. ಚಿನ್ನ ಬೆಳ್ಳಿ ಇವತ್ತು ಈ ದೇಶ ವಿದೇಶಗಳಲ್ಲಿ ಇವತ್ತು ಮೂಲತಃ ರಾಜಮನೆತನಗಳಿಂದ ಕೂಡ ಆ ಕಾಲದಿಂದ ಕೂಡ ಚಿನ್ನ ಬೆಳ್ಳಿ ಕೆಲಸಕ್ಕೆ ಬಹಳ ಮಾನ್ಯತೆ ಇತ್ತು, ಅನಾದಿ ಕಾಲದಿಂದ. ಇವತ್ತು ಆ ಮಟ್ಟದ ಯಾವುದೇ ಒಂದು ಸರ್ಕಾರಗಳು ಯಾವುದೇ ಬಂದ್ರು ಆ ಸರ್ಕಾರಗಳು ಇಲ್ಲಿ ನಮಗೆ ಕಡೆಗಣನೆ ತಗೊಳ್ತಾನೆ ಇರಲಿಲ್ಲ. ಈಗ ಆ ಒಳ್ಳೆ ಕೆಲಸಗಾರರನ್ನ ಆಯ್ಕೆ ಮಾಡಿ ಒಂದು ಪ್ರಶಸ್ತಿಗೆ ಸ್ಥಾನಮಾನ ತಗೋಬೇಕು. ಅವರಿಗೆ ಒಂದು ಪ್ರಶಸ್ತಿ ಸಿಗ್ತಕ್ಕಂಥ ಕೆಲಸ ಆಗ್ಬೇಕು. ಇವತ್ತು ಯಾವುದೇ ಸರ್ಕಾರ ಎಲ್ಲೇ ಇರಲಿ ಆ ಕಾರ್ಯಕ್ರಮ ನಮ್ಮ ಸಮುದಾಯಕ್ಕೆ ಇಲ್ಲ ಅಂದ್ರೆ ನಾವು ಬಹಳ ವಂಚಿತರಾಗ್ತಾ ಇದ್ದೀವಿ. ದಯವಿಟ್ಟು ಈ ನಮ್ಮ ಮನವಿಯನ್ನ ಇವತ್ತು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಕೂಡ ಆ ಧ್ವನಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಕೆಲಸಗಾರರ ಸಂಘದ ವತಿಯಿಂದ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.